ಹಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ಸಾವಯವ ಕೃಷಿ ಉತ್ಪನ್ನಗಳು ಮತ್ತು ಬೀಜಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಿತು. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ರಾಜಸ್ಥಾನ ಸೇರಿದಂತೆ 9 ರಾಜ್ಯಗಳ ಬೀಜ ಸಂರಕ್ಷಕರು ವಿವಿಧ ತಳಿಗಳ ಬೀಜಗಳನ್ನು ಮೇಳದಲ್ಲಿ ಪ್ರದರ್ಶಿಸಿದರು. ಸಾವಯವ ಧಾನ್ಯಗಳು ಎಲ್ಲಾ ತರನೂ ಸಿಗುತ್ತೆ. ದೂರದರ್ಶನದೊಂದಿಗೆ ಗ್ರಾಹಕಿ ಗೀತಾ ಹೆಬ್ಬಾಳ್ ಸಾವಯವ ಧಾನ್ಯಗಳು, ಔಷಧೀಯ ಸಸ್ಯಗಳು ಸೇರಿದಂತೆ ಆರೋಗ್ಯಕ್ಕೆ ಪೂರಕವಾದ ಸಸ್ಯಗಳು ಇಲ್ಲಿ ಲಭ್ಯವಿದ್ದು, ಇಂತಹ ಮೇಳಗಳಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು. ನಾನು ಸುಮಾರು ಬೀಜ ಕೊಂಡ್ಕೊಂಡಿದ್ದೀನಿ, ಮತ್ತೆ ಒಂದು ಪೇರ್ಲ, ಒಂದು ನಿಂಬೆ ಹಣ್ಣಿನ ಗಿಡ ತಗೊಂಡಿದ್ದೀನಿ ಹಾಕ್ಲಿಕ್ಕೆ. ಹಣ್ಣುಗಳನ್ನು ತಗೊಂಡಿದ್ದೀನಿ. ನಮಗೆ ಸುಮಾರು ತೋಟಗಾರಿಕಾ ವಿಜ್ಞಾನಿ ಬಸವನಗೌಡ ಬೀಜ ಸಂರಕ್ಷಕರ ಒಕ್ಕೂಟ ರೂಪಿಸುವ ಉದ್ದೇಶವಿದ್ದು, ಇದರಿಂದ ಉತ್ತಮ ತಳಿಗಳು ಲಭ್ಯವಾಗಲಿವೆ. 4,000ಕ್ಕೂ ಹೆಚ್ಚು ಜನರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ತಾರಸಿ ತೋಟ, ಕೈತೋಟಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎಂದರು. ಸಂರಕ್ಷಣೆ ಮಾಡಿರ್ತಕ್ಕಂಥವರು ಇಲ್ಲಿ ಬಂದು ಮಾರಾಟವನ್ನು ಮಾಡ್ತಾ ಇದ್ದಾರೆ, ಒಂದು ಪ್ರದರ್ಶನವನ್ನು ಸಹ ಮಾಡ್ತಾ ಇದ್ದಾರೆ. ಈ ಬೀಜೋತ್ಸವ ಬರೀ ಸಾವಯವ ಕೃಷಿಕರ ಬಳಗದ ನಿರ್ದೇಶಕ ಕೃಷ್ಣ ಪ್ರಸಾದ್, ಈ ಬೀಜಗಳು ರೈತರಿಗಷ್ಟೇ ಅಲ್ಲ, ಸಾಮಾನ್ಯ ಜನರು ತಮಗೆ ಸಿಗುವ ಅತ್ಯಲ್ಪ ಸ್ಥಳದಲ್ಲಿಯೇ ಈ ಬೀಜಗಳನ್ನು ಬಿತ್ತಿ ಸಾವಯವ ಗೊಬ್ಬರದ ಮೂಲಕ ಪೋಷಣೆ ಮಾಡಬಹುದು ಎಂದರು. ಹಳೆ ಗೋಣಿ ಚೀಲಗಳು ಇದನ್ನೆಲ್ಲ ಬಳಸಿ ಸಾಕಷ್ಟು ತರಕಾರಿಗಳನ್ನು ಬೆಳೆಸಕ್ಕೆ ಅವಕಾಶ ಇದೆ. ನಾವೇ ಮನೆ ಮದ್ದು ಮಾಡಿಕೊಂಡು ಕೀಟ ನಿಯಂತ್ರಣ ಮಾಡ್ಕೋಬಹುದು, ನಮ್ಮ ಮನೆಯ ತ್ಯಾಜ್ಯವನ್ನೇ ಗೊಬ್ಬರ ಮಾಡ್ಕೋಬಹುದು. ಒಟ್ಟಿನಲ್ಲಿ ನಮ್ಮ ಮನೆಗೆ ಬೇಕಾದಂತ ಸಮೃದ್ಧವಾದ ತರಕಾರಿಗಳನ್ನ ನಾವೇ ಬೆಳೆಸ್ಕೋಬಹುದು. ಇವತ್ತು ಈ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ ತರಳಬಾಳು, ಪಾರಂಪರಿಕ ಬೀಜ ಹಬ್ಬದಲ್ಲಿ ನಾಗರಿಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದು, ಈ ಬೀಜ ಬಳಕೆಯ ಮೂಲಕ ಆರೋಗ್ಯ, ಆಯುಷ್ಯ, ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂದರು. ನಾಗರಿಕರಿಗೆ ಇಲ್ಲಿ ತೋರಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ತರಕಾರಿ, ಹಣ್ಣು, ಬೀಜ, ದವಸ ಧಾನ್ಯಗಳು, ಎಣ್ಣೆಕಾಳುಗಳು, ಇವುಗಳ ಬೀಜಗಳನ್ನ ರೈತ ಬಾಂಧವರಿಗೆ, ನಾಗರಿಕರಿಗೆ ಇಲ್ಲಿ ಪರಿಚಯ ಮಾಡಿಕೊಡ್ಲಾಗ್ತಿದೆ. ಟೆರೆಸ್ ಗಾರ್ಡನಿಂಗ್, ಕಿಚನ್ ಗಾರ್ಡನಿಂಗ್ ಮಾಡುವಂತವ್ರಿಗೆ ಇದರಲ್ಲಿ ತುಂಬಾ ಅನುಕೂಲ ಆಗುವಂತ ಪದಾರ್ಥಗಳನ್ನ ಇಲ್ಲಿ ತೋರಿಸ್ಕೊಡ್ಲಾಗ್ತಿದೆ. ಅವರಿಗೆ ತರಬೇತಿ ಕೂಡ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಆದಿ ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಮಹೋತ್ಸವವನ್ನು